Investing in cinemas without cinema knowledge is injurious to you, your family, and the audience too. ಅನ್ನದಾತ ಸುಖೀಭವ ಕಾರ್ಯಕ್ರಮದ ಈ ಒಂದು ಸಂಚಿಕೆಗೆ ನನ್ನ ನೆಚ್ಚಿನ ಸುಂದರಣ್ಣಂಗೆ ಸುಂದರ್ ರಾಜ್ ಅವರಿಗೆ ಸ್ವಾಗತ ಸುಸ್ವಾಗತ. ಧನ್ಯವಾದಗಳು ನಿತ್ಯಾನಂದ ಪ್ರಭುಗಳೇ. ತುಂಬ ಖುಷಿಯಾಗುತ್ತೆ, ಯಾಕೆಂದರೆ ನಾನು ಇದನ್ನು ನೋಡ್ತಾನೆ ಇದ್ದೀನಿ, ವಾಚ್ ಮಾಡ್ತಾಯಿದ್ದೀನಿ. ನಿಮಗಿರೋ ಈ ಚಿತ್ರರಂಗದ ಕಾಳಜಿ ಬಗ್ಗೆ, ನೀವು ಸಿನಿಮಾ ಬಗ್ಗೆ ತಿಳ್ಕೊಳ್ದೆ ಸಿನಿಮಾ ಮಾಡಿದ್ರೆ ಇಟ್ ಈಸ್ ಇಂಜೂರಿಯಸ್ ಟು ಸಿನಿಮಾ ಅಂತ ಹೇಳ್ತೀರಾ. ಅಂದರೆ ಈ ಸ್ಮೋಕಿಂಗಿಗೆ ಏನು ಹೇಳ್ತೀವಿ ಮತ್ತು ಡ್ರಿಂಕ್ಸ್ಗೆ ಏನು ಹೇಳ್ತೀವಿ, ಹಾಗೆಯೇ ಸಿನಿಮಾ ಬಗ್ಗೆ ನಾವು ತಿಳ್ಕೊಂಡು ಮಾಡೋದು ಒಂದು ರೀತಿಯಾದ ಗುಡ್ ಲರ್ನಿಂಗ್ ಅಂತ ಹೇಳ್ಬೋದು. ಇಟ್ಸ್ ಬೆಟರ್ ಲರ್ನಿಂಗ್ ಅಂತ. ಹೌದು, ಅದನ್ನ ಯಾಕೆ ಹೇಳ್ತೀನಿ ಅಂದರೆ, ಸಿನಿಮಾ ಮಾಡಿ ಮುಗಿದು ಅದು ರಿಲೀಸ್ ಆಗೋದ್ಮೇಲೆ ಮಾತಾಡೋವಂಥ ವಿಷಯಗಳು ಏನು ಅಂದರೆ, ಇದು ಸರಿ ಹೋಗಲಿಲ್ಲ, ಅದು ಸರಿ ಹೋಗಲಿಲ್ಲ ಅಂತ. ಅದ್ರ ಬದಲು ಫಸ್ಟೇ ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರನೇ ಒಂದು ಈ ಕಾರ್ಯಕ್ರಮ ಅನ್ನದಾತ ಸುಖೀಭವ. ಇದ್ರ ಜೊತೆಗೆ ನಾವು ಆಪತ್ ಬಾಂಧವ ಅಂತ ಕೂಡ ಶುರು ಮಾಡಿದ್ದೀವಿ. ಅಲ್ಲಿ ಜನರನ್ನ ಥಿಯೇಟ್ರ್ ಕಡೆ ಸೆಳೆಯುವಂಥ ಪ್ರಯತ್ನನೂ ಮಾಡ್ತಾಯಿದ್ದೀವಿ. ಮೊನ್ನೆ 4 ಆಟೋ ರಿಕ್ಷಾ ಡ್ರೈವರ್ಗಳನ್ನ ಥಿಯೇಟ್ರಿಗೆ ಕರ್ಕೊಂಡೋಗಿ ಸಿನಿಮಾ ತೋರಿಸಿ ಮಧ್ಯದಲ್ಲಿ ಅವ್ರಿಗೆ ಪಾಪ್ಕಾರ್ನು ಪೆಪ್ಸಿ ಎಲ್ಲ ಕೊಡಿಸಿ ಎಲ್ಲ ಮಾಡ್ಕೊಂಬಂದಿದ್ದೀವಿ. ಜೊತೆಗೆ ಈಗ ಸುಮಾರೆಲ್ಲ ಕಾಳಜಿ ವಹಿಸಿ ಮಾಡ್ತಾಯಿದ್ದೀವಿ. ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರದಲ್ಲೇ ನೋಡಿ ಅಂತ ಪ್ರತಿ ಒಂದು ವಾರಕ್ಕೆ ಒಂದು ಎಪಿಸೋಡ್ ಬರ್ತಾಯಿದೆ, ಅದು ಮಾಡ್ತಾಯಿದ್ದೀವಿ. ಸೊ ನಮ್ಮ ಒಂದು ಉದ್ದೇಶ ಏನು ಅಂತಂದರೆ, ಕನ್ನಡ ಚಿತ್ರಗಳು ಚೆನ್ನಾಗಾಗಬೇಕು, ನಿರ್ಮಾಪಕರಿಗೆ ಒಳ್ಳೆ ಹಣ ಆಗಬೇಕು, ಜೊತೆಗೆ ಕನ್ನಡ ಚಿತ್ರ ರಸಿಕರು ಯಾರಿದ್ದಾರೆ ಅವರಿಗೆ ತುಂಬ ವೆರೈಟಿ ಆದಂಥ ಚಿತ್ರಗಳು ಸಿಗಬೇಕು ಅಂತ. ಅಣ್ಣ, ಇದು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ನಾಟಕಗಳು ಇವತ್ತಿನ ದಿವಸ ಜೀವಂತವಾಗಿದ್ದಾವೆ, ತುಂಬಾ ಹಿಟ್ ಆಗ್ತಾಯಿದ್ದಾವೆ, ಎಲ್ಲ ಆಗ್ತಾಯಿದ್ದಾವೆ, ಅದಕ್ಕೆ ಪ್ರೇಕ್ಷಕ ವರ್ಗ ಇದೆ. ಆದರೆ ಚಿತ್ರಕ್ಕೆ ಇಲ್ಲ ಅಂತ ಹೇಳ್ತಾರೆ. ಅದು ನಿಮ್ಮ ಪ್ರಕಾರ ಏನಂತಂದರೆ ನೋಡಿ, ಇವಾಗ ನಾಟಕಕ್ಕೆ ಯಾಕಿದೆ ಅಂತಂದರೆ, ಈಗ ನಾಟಕಗಳು ಎಲ್ಲಿ ನಡೆಯುತ್ತೆ ಅನ್ನೋದು ರಂಗಪ್ರಿಯರಿಗೆ ಗೊತ್ತಿದೆ. ಇಲ್ಲ ರಂಗಶಂಕರ ಆಗಿರ್ಬೋದು, ಅಥವಾ ರವೀಂದ್ರ ಕಲಾಕ್ಷೇತ್ರ ಆಗಿರ್ಬೋದು, EDA ರಂಗಮಂದಿರ ಆಗಿರ್ಬೋದು, ಅಥವಾ ನಮ್ಮ ಚೌಡಯ್ಯ ಮೆಮೋರಿಯಲ್ ಹಾಲ್ ಆಗಿರ್ಬೋದು, ಈ ರೀತಿ ಗುರುತಿಸಲ್ಪಟ್ಟಂಥ ಜಾಗದಲ್ಲಿ ನಾಟಕಗಳಾಗತ್ತೆ ಅಂತ ಗೊತ್ತು. ಸಿನಿಮಾನೂ ಗೊತ್ತು. ಒಂದು ಕಾಲದಲ್ಲಿ ನಮ್ಮ ಸಿನಿಮಾ ಇಂತಿಂಥ ಥಿಯೇಟ್ರ್ಗಳಲ್ಲಿ ಇಂತಿಂಥ ಸಿನಿಮಾ ಬರುತ್ತೆ ಅಂದರೆ, ಅಲಂಕಾರ ಅಂದರೆ ಅಲ್ಲಿ ಹಿಂದಿ ಬರೋದು, ಕನ್ನಡ ಬರೋದು, ಅದರ ಪಕ್ಕದಲ್ಲೇ ಕಲ್ಪನಾ ಇತ್ತು, ಅದು ಎದುರುಗಡೆ ಸಾಗರ್ ಇತ್ತು, ಅದರ ಪಕ್ಕದಲ್ಲಿ ಸ್ಟೇಟ್ಸು, ಇವಾಗ ಅದರ ಭೂಮಿಕಾ ಅಂತ ಏನೋ ಕರಿತೀರಿ, ಅದರ ಆಚೆಗಡೆಗೆ ಬಂದರೆ ಜೈ ಹಿಂದ್, ಮೇನಕಾ ಇತ್ತು. ಈ ರೀತಿಯಾದ ಸಿನಿಮಾ ಚಿತ್ರಮಂದಿರಗಳು ಇವತ್ತಿಲ್ಲ. ಹೌದು, ಅಲ್ಲೊಂದು ಇಲ್ಲೊಂದು ಎಲ್ಲ ಒಂದು ಕಡೆ ಇದೆ. ಈಗ ಅವತ್ತಿನ ಜನಸಂಖ್ಯೆ ಅಂದರೆ, ನಾನು ಹೇಳ್ತಾ ಇರೋದು ಒಂದು 70ರ ದಶಕದಲ್ಲೇ ಇಟ್ಕೊಳ್ಳಿ. ಆವಾಗ ಒಂದು 5 ಲಕ್ಷ ಜನ ಇದ್ದು ಬೆಂಗಳೂರಿನಲ್ಲಿ. ಇವತ್ತು 1.25 ಕೋಟಿ ಜನ ಇದ್ದಾರೆ. ಆದರೆ ದುರಂತ ಏನಂದರೆ, ಆ 1.25 ಕೋಟಿ ಜನದಲ್ಲಿ ಕನ್ನಡಿಗರಷ್ಟು ಜನ ಇದ್ದಾರೆ ಅಂತ. ಹೊರ ರಾಜ್ಯಗಳಿಂದ ವಲಸೆ ಬಂದಿಲ್ಲಿ ನೆಲೆಸಿದ್ದಾರೆ, ಕೆಲಸಕ್ಕೆ ಬರ್ತಾರೆ, ಮತ್ತೊಂದಕ್ಕೆ ಬರ್ತಾರೆ. ಆದರೆ ಸಿನಿಮಾ ನೋಡುವಂಥ ಒಂದು ಕಲ್ಟ್ ಇದೆಯಲ್ಲ, ಆ ಜನಗಳ ಸಂಖ್ಯೆ ಕಡಿಮೆ ಆಗಿದೆ. ಇವತ್ತು ಏನಾಗ್ಬಿಟ್ಟಿದೆ ನಿಮಗೆ, ಇವಾಗ ನಾಟಕ ಎಲ್ಲಿ ನೋಡ್ತೀರಾ? ಮನೇಲಿ ನೋಡ್ತೀರಾ? ಇಲ್ಲ, ರಂಗಮಂದಿರದಲ್ಲೇ ನೋಡಬೇಕು. ಆ ಒಂದು ಅನುಭವ ಇದೆಯಲ್ಲ, ಅಂದರೆ ನೀವು ಹೇಳಿದ್ರಿ ಅಂದರೆ ಲೈವ್ ಅಂತ, ಲೈವ್ ಪರ್ಫಾರ್ಮೆನ್ಸು, ಅದು ಯಾವತ್ತೂ ಒಂದು ಥ್ರಿಲ್ ಕೊಡುತ್ತೆ. ಯಾಕಂದರೆ ನಮ್ಮ ಕಾರಂತರೇ ಹೇಳಿದಾಗೆ, ಸಿನಿಮಾದಲ್ಲಿ ನಟ ಹಿಗ್ಗಿರ್ತಾನೆ, ಭಾಳ ಎತ್ತರಕ್ಕೆ ಕಾಣಿಸ್ತಾನೆ, 60 ಅಡಿ 70 ಅಡಿಲ್ಲ ನೀವು ಕಟ್ಔಟ್ ಹಾಕ್ಬೋದು. ಟಿ ವಿನಲ್ಲಿ ಕುಬ್ಜನ ಬಿಡ್ತಾನೆ ಅವನು. ಯಾಕೆಂದರೆ ಟಿ ವಿ ಇರೋ ಸೈಜೇ, ಇವತ್ತು ದೊಡ್ಡ ಟಿ ವಿ ಬಂದಿರ್ಬೋದು, ನಮ್ಮ ಕಾಲದಲ್ಲಿ ಒಂದು ಟಿ ವಿ ಅಂದರೆ ಒಂದು 21 ಇಂಚಸ್, ಅದೇ ಮ್ಯಾಕ್ಸಿಮಮ್ ಇತ್ತು. ಅಲ್ಲಿ ಕುಬ್ಜನ ಬಿಡ್ತಾನೆ, ಓನ್ಲಿ ನೀವು ಫೇಸ್ ಅಷ್ಟೇ ತೋರಿಸ್ತಾ ಇದ್ರಿ. ಆದರೆ ಪರಿಪೂರ್ಣವಾದ ನಟ ಎಲ್ಲಿ ಕಾಣಿಸ್ತಾ ಅಂದರೆ ರಂಗಭೂಮಿನಲ್ಲೇ ಕಾಣಿಸೋದು. ಸೊ ಹಾಗಾಗಿ ಅವತ್ತು ಜೀವಂತ, ಇವತ್ತು ಜೀವಂತ, ಮುಂದೇನೂ ಜೀವಂತಾನೆ. ನಾನು ಯಾಕೆ ಹೇಳ್ತೀನಿ, ಇವತ್ತು ಸಿನಿಮಾ ಕೂಡ ಈಗ ಒಂದು ಪರ್ಯಾಯ ಎಂಟರ್ಟೈನ್ಮೆಂಟ್ ಅಷ್ಟೇ. ಏನಾಗಿದೆ, ಒಂದು ಕಾಲದಲ್ಲಿ ನಾಟಕ ಇತ್ತು, ನಾಟಕ ಆದ ನಂತರ ಸಿನಿಮಾ ಬಂತು, ಅದರಲ್ಲಿ ಮೂಕಿ ಬಂತು, ಮೂಕಿ ಆದಮೇಲೆ ಟಾಕಿ ಬಂತು, ಟಾಕಿ ಆದಮೇಲೆ ಕಲರ್ ಬಂತು, ಕಲರ್ ಆದಮೇಲೆ ಈಗ ಡಿಜಿಟಲ್ಲು, ಈಗ ಸೆಲ್ಯುಲಾಯ್ಡಿಂದ ಡಿಜಿಟಲ್ ಬಂದಿದೆ. ರಂಗಭೂಮಿಲಿ ಅದೆಲ್ಲ ಇಲ್ಲ, ಡಿಜಿಟಲ್ಲು ಸೆಲ್ಯುಲಾಯ್ಡು ಆ ಥರ. ಅವತ್ತು ಏನಂದರೆ ತೆರೆ ಕಟ್ಟಿ ಮಾಡ್ತಾಯಿದ್ರು, ಅಂದರೆ ನಿಮಗೆ ದೃಶ್ಯಗಳನ್ನೆಲ್ಲ ಕಂಪ್ನಿ ನಾಟಕಗಳಾಯಿತು. ಇವತ್ತು ಆ ಥರದ್ದೆಲ್ಲ ಇಲ್ಲ, ಬೇರೆ ಥರನೇ ಆಗಿದೆ. ಅಂದರೆ ನಾಟಕ ನೋಡುವ ಪ್ರೇಕ್ಷಕನಿಗೆ ಒಂದು ಹೊಸ ಅನುಭವ ಆಗೋ ಥರದಲ್ಲಿ ಅವರು ರಂಗಭೂಮಿಲಿ ಕೊಡ್ತಾಯಿದ್ದಾರೆ, ಸಿನಿಮಾದಲ್ಲಿ ಕೊಡ್ತಾಯಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಏನಾಗಿದೆ, ಇವತ್ತಿನ ವಿಚಾರಕ್ಕೆ ಬಂದಾಗ ಎಲ್ಲ ಒಂದು ಹೊಸ ವ್ಯಾಖ್ಯಾನ ಶುರು ಆಗಿಬಿಟ್ಟಿದೆ, ಕಂಟೆಂಟ್ ಅಂತ. ನನಗೆ ಅವತ್ತು ಕಂಟೆಂಟ್ ಇರಲಿಲ್ವಾ?
ಇತ್ತು, ಇವತ್ತಿದೆ, ಮುಂದೇನೂ ಇರುತ್ತೆ. ಏನಾಗಿದೆ ಇವತ್ತು ನಿಮಗೆ ಒಂದು ಪ್ರೇಕ್ಷಕನಿಗೆ ಅಂದರೆ ಸಿನಿಮಾ ನೋಡುವವನಿಗೆ ಸಮಯದ ಕೊರತೆ ಆಗೋಗ್ಬಿಟ್ಟಿದೆ. ಅವನಿಗೆ ಟೈಮ್ ಇಲ್ಲ. ಅದೇ ನಾಟಕಗಳು ನೋಡಿ 2 hours ಕೂತ್ಕೊಂಡು ಗಂಭೀರವಾಗಿ ನೋಡ್ತಾರೆ. ಸಿನಿಮಾ ಯಾಕೆ ನೋಡೋಲ್ಲ? ಈಗೇನಾಗಿದೆ, ಇಲ್ಲಿ ರೀಲ್ಸ್ ಬಂದುಬಿಟ್ಟಿದೆ, ಇನ್ಯಾವುದೋ ಯೂಟ್ಯೂಬ್ ಬಂದುಬಿಟ್ಟಿದೆ. ಇವೆಲ್ಲ ರಂಗಭೂಮಿನಲ್ಲಿ ಔಟ್ ಆಫ್ ಟಚ್. ಅಲ್ಲಿ ಮುಂಚೆನೇ ಹೇಳಿಬಿಟ್ಟಿರ್ತೀವಿ ನಾವು, ದಯಮಾಡಿ ನಿಮ್ಮ ಮೊಬೈಲ್ ಫೋನ್ನ ಸ್ವಿಚ್ ಆಫ್ ಮಾಡಲು ಹಾಕ್ಕೊಳ್ಳಿ. ಒಂದು ರಿಕ್ವೆಸ್ಟ್. ನೀವು ಸಿನಿಮಾದಲ್ಲಿ ಹೇಳೋಕ್ಕಾಗತ್ತೆ ಅದನ್ನು? ಯಾರು ಹೇಳ್ತಾರೆ? ಇಲ್ಲ, ಯಾರೂ ಹೇಳಲ್ಲ. ಸೊ ಹಾಗಾಗಿ ಅಲ್ಲಿ ಎಲ್ಲ ವರ್ಗದವರು ಬರ್ತಾರೆ. ನಿಮಗೆ ಸಿನಿಮಾ ಇಸ್ ದಿ ಒನ್ ಮೀಡಿಯಾ ವೆರ್ ಯು ಕ್ಯಾನ್ ಫೈಂಡ್ ಆಲ್ ಸಾರ್ಟ್ ಆಫ್ ಆಡಿಯನ್ಸ್. ಬಟ್ ರಂಗಭೂಮಿಗೆ ಆ ಥರ ಇಲ್ಲ. ಅದಕ್ಕೆ ಸೀಮಿತವಾದ ಆಡಿಯನ್ಸ್. ಇಲ್ಲ ಕಾಲೇಜ್ ಸ್ಟೂಡೆಂಟ್ಸ್ಗಳಾಗಿರ್ತಾರೆ, ಅಥವಾ ಯಾವುದಾದ್ರೂ ಈಗ ಎಂಟರ್ಪ್ರಿನರ್ ಆಗಿರ್ತಾರೆ, ಯಾವುದೋ ಆಫೀಸ್ಗಳಲ್ಲಿ ಕೆಲಸ ಮಾಡ್ತಾರೆ, IAS ಬರ್ತಾರೆ, IPS ಬರ್ತಾರೆ, ಮಿನಿಸ್ಟ್ರು ಬರ್ತಾರೆ. ನಾನು ಎಷ್ಟೋ ಸಲ ನೋಡಿದ್ದೀನಿ, ರಂಗಶಂಕರದಲ್ಲಿ ಒಂದು ನಾಟಕ ಆಡಿದ್ರೆ ರಿಕ್ವೆಸ್ಟ್ ಮಾಡಿದ್ದಾರೆ ಮಿನಿಸ್ಟ್ರುಗಳು, ನಮಗೊಂದೆರಡು ಸೀಟ್ ಬೇಕು ಅಂತ. ಆಯಿತಾ? ಇವತ್ತು ನಾನು ಹೇಳೋದೇನೆಂದರೆ, ಆ ಥರದ ಒಂದು 300 ಜನನ್ನ ಒಂದು ಥಿಯೇಟ್ರಲ್ಲಿ ಕೂಡ್ಸೋಕ್ಕಾಗಲಿಲ್ಲ ಅಂತಂದ್ರೆ ನಾವೆಂಥ ನಿರ್ಮಾಪಕರು, ನಾವೆಂಥ ಥಿಯೇಟ್ರ್ ಓನರ್ಸ್ಗಳು, ನಾವೆಂಥ ನಿರ್ದೇಶಕರು. ಇವತ್ತಿಗೂ ನೋಡಿ, ಇವತ್ತು ನಾವು ಮಾಡಿದ್ದ ಜೋಕುಮಾರ ಸ್ವಾಮಿ ಇರ್ಬೋದು, ಸತ್ತವರ ನಳ ಇರ್ಬೋದು, ಹೈವದನ ಇರ್ಬೋದು, ಗೋಕುಲ ನಿರ್ಗಮನ ಇರ್ಬೋದು, ಕಿಂದರ್ ಜೋಗಿ ಇರ್ಬೋದು, ಇವೆಲ್ಲವೂ ಇವತ್ತಿಗೂ 50 ವರ್ಷಗಳಾಗಿದ್ರು ಕೂಡ ಹೌಸ್ಫುಲ್ ಆಗುತ್ತೆ. ಈಗ ಅದೇ 50 ವರ್ಷದ ಹಿಂದಿನ ಸಿನಿಮಾ ಹಾಕಿದ್ರೆ ಓಡುತ್ತಾ ಇವತ್ತು. ಅಂದರೆ ಇದಕ್ಕೆ ಒನ್ ಆಫ್ ದ ರೀಸನ್ ಏನು ಅಂತಂದರೆ, ನಾಟಕಗಳನ್ನ ಅಲ್ಲೇ ಬಂದು ನೋಡಬೇಕು, ಅದು ಬಿಟ್ಟರೆ ಬೇರೆ ಎಲ್ಲೂ ಸಿಗಲ್ಲ ಎಕ್ಸಾಕ್ಟ್ಲಿ ಅನ್ನೋ ಒಂದು ರೀಸನ್ನು. ಅದೇ ಸಿನಿಮಾ ಇಲ್ಲೇನಾಗೋಗಿದೆ ಅಂದರೆ, ನಿಮಗೆ ಥಿಯೇಟ್ರಲ್ಲೂ ನೋಡ್ಬೋದು, ಮನೇಲಿ ಟಿ ವಿಲೂ ನೋಡ್ಬೋದು, ಈ ಕಡೆ ಮೊಬೈಲಲ್ಲೂ ನೋಡ್ಬೋದು. ಈ ಥರ ಸಿಗೋದ್ರಿಂದ ಆ ತೊಂದರೆ ಆಗಿರ್ಬೋದು ಅಂತ ನನಗೆ. ಇಲ್ಲ, ಕರೆಕ್ಟ್, ನೀವು ಹೇಳೋ ಮಾತು ಕರೆಕ್ಟಾಗಿದೆ. ಬಟ್ ನಿಮಗೆ ಆ ಥ್ರಿಲ್ ಇರುತ್ತಲ್ಲ, ಆಡಿಯನ್ಸ್ ಜೊತೆ ಕೂತು ನೋಡೋದಿರುತ್ತಲ್ಲ. ಈಗ ನಾನು ಒಬ್ಬನೇ ಕೂತ್ಕೊಂಡು ಊಟ ಮಾಡ್ತೀನಿ ಅಂತ ಇಟ್ಕೊಳ್ಳಿ, ಮದುವೆ ಮನೆ ಇದೆ, ಮದುವೆ ಮನೆಯಲ್ಲಿ ಒಂದೊಂದೇ ಒಬ್ಬೊಬ್ಬರಿಗೆ ಎಲ್ಲೋ ಒಂದು ಕೋಣೆ ಹಾಕ್ಬಿಟ್ಟು ಊಟ ಹಾಕ್ತಾರೆ? ಇಲ್ಲ, ಸಾಮೂಹಿಕವಾಗಿ ಮಾಡ್ತಾರೆ. ಆ ಸಾಮೂಹಿಕವಾಗಿ ಮಾಡಿದಾಗ ಬಡಿಸ್ತಾ ಇರ್ತಾರೆ ನೋಡಿ, ಅಡುಗೆನ ಬಡಿಸ್ತಾರಲ್ಲ, ಮೊದಲು ಉಪ್ಪು, ಆಮೇಲೆ ಉಪ್ಪಿನಕಾಯಿ, ಆಮೇಲೆ ಪಲ್ಯ, ಆಮೇಲೆ ಹಪ್ಪಳ, ಆಮೇಲೆ ವಡೆ, ಆಮೇಲೆ ಅನ್ನ. ಇದು ಸಿನಿಮಾದಲ್ಲಿ ಹಿಂಗೆ ಬರುತ್ತೆ, ದೃಶ್ಯಗಳ ಮೇಲೆ ದೃಶ್ಯಗಳು ಬರುತ್ತೆ. ಇದನ್ನು ಬಡಿಸೋರು ಸರಿಯಾಗಿ ಬಡಿಸ್ಬೇಕು. ಆ ಬಡಿಸೋರು ಅಂದರೆ ಯಾರು? ಅದು ನಿರ್ಮಾಪಕರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಕ್ಯಾಮ್ರಾಮನ್ ಆಗಿರ್ಬೋದು, ಮ್ಯೂಸಿಕ್ನವನಾಗಿರ್ಬೋದು, ಎಡಿಟರ್ ಆಗಿರ್ಬೋದು, ಇವರೆಲ್ಲ ಸಾಲಾಗಿ ಬರ್ತಾರೆ. ನಾನು ಇದನ್ನು ಹೇಳೋದು, ಈ ಥರ ಒಂದು ಸಾಮೂಹಿಕವಾದ ಕಲೆನ ಸಾಮೂಹಿಕವಾಗಿ ನೋಡಿದಾಗನೇ ಚೆಂದ ಅನ್ನೋದು ನನ್ನದು. ಇವತ್ತಿಗೂ ನಾವು ದೋಸ್ ಡೇಸ್ ನಾವು ಯಾವ್ಯಾವ ಸಿನಿಮಾಗಳು ನೋಡಿದ್ದೀವಿ, ಆ ಥಿಯೇಟ್ರನ್ನ ಅನುಭವ ಅಷ್ಟು ಖುಷಿ ಕೊಡುತ್ತೆ. ಹೌದು. ಸುಂದರ್ ರಾಜ್ ಅವರು ಇವತ್ತು ಈ ಸಂಚಿಕೆಗೆ ಬಂದಿರೋದು, ನಾವು ಇವಾಗ ಇದನ್ನು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಅನುಭವ ಅನಿಸಿಕೆಗಳನ್ನ ಹೇಳ್ಕೊಂಡಿದ್ದು, ಆದರೆ ಒಂದು ವಿಶೇಷವಾದಂಥ ಒಂದು ಘಟ್ಟವನ್ನು ರೀಚ್ ಆಗಿದ್ದೀರಾ ಅನ್ನೋ ಒಂದು ವಿಷಯಕ್ಕೆ ಬಂದಿರೋದೇನು ಅಂತಂದರೆ, ನೀವು ನಿಮ್ಮ ಜೀವನದಲ್ಲಿ ಮೊದಲನೇ ಚಿತ್ರದಿಂದ ಇವತ್ತು ಮಾಡ್ತಾ ಇರುವಂಥ ಚಿತ್ರ, ಆಗಸ್ಟ್ 14ಕ್ಕೆ ರಿಲೀಸ್ ಆಗ್ತಾ ಇರೋಂಥ ಚಿತ್ರ ನಿಮ್ಮ 250ನೇ ಚಿತ್ರ ಅಂತ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಇದು ಒಂದು ರೀತಿ ಮನಸ್ಸಿಗೆ ಮುದ ನೀಡುತ್ತೆ. ನನ್ನ ಕೆರಿಯರು ಶುರುವಾಗಿ 54 ವರ್ಷಗಳಾಯಿತು. 1973ರಲ್ಲಿ ಚಿತ್ರೀಕರಣ ಆದಂಥ ಕಾಡು ನನ್ನ ಮೊದಲನೇ ಸಿನಿಮಾ. ಗಿರೀಶ್ ಕಾರ್ನಾಡ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂಥ ಚಿತ್ರ. ಅದಾದ ಮೇಲೆ ಸಿನಿಮಾ ಒಂದು ನನ್ನ ಪಾಲಿಗೆ ಒಂದು ಮೊದಲನೇ 5 ವರ್ಷ ಇಟ್ ವಾಸ್ ಅನ್ ಅಪ್ರೆಂಟಿಸ್ ಟ್ರೈನಿಂಗ್ ಇದ್ದಂಗಿತ್ತು. ಇಟ್ ವಾಸ್ ನಾಟ್ ಮೈ ಪ್ರೊಫೆಷನ್. ಇಟ್ ವಾಸ್ ಸುಮ್ಮನೆ ಒಂದು ಸಿನಿಮಾ, ಈ ಕಡೆ ನಾಟಕ, ಇದು ಕೆಲಸನೂ ಹುಡುಕ್ತಾ ಇದ್ವಿ, ಕೆಲಸ ಸಿಕ್ಕಲಿಲ್ಲ ಅಷ್ಟೇ. ಅಂಥ ಸಮಯದಲ್ಲಿ ಏನಾಯ್ತಂದರೆ ಚೋಮಂದುಡಿ ಸಿಕ್ತು, ನೆಕ್ಸ್ಟು ತಬ್ಬಲಿ ನೀನಾದೆ ಮಗನೆ, ಒಂದಾನೊಂದು ಕಾಲದಲ್ಲಿ ತಪ್ಪಿದ್ದು, ಈ ಥರ ಒಂದಕ್ಕೊಂದಾಗ ದೆನ್ ಯಾವಾಗ ನಾನು ಕಮರ್ಷಿಯಲ್ ಫಿಲಿಮ್ಸ್ನ ಒಪ್ಕೊಳ್ಳೋಕೆ ಶುರು ಮಾಡಿದೆ, ದಟ್ ಬಿಕಮ್ ಮೈ ಪ್ರೊಫೆಷನ್. ಸೊ ಆ ಮೊದಲನೇ 4-5 ವರ್ಷಗಳೇನಿತ್ತು ಅದು ಒಳ್ಳೆ ಟ್ರೈನಿಂಗ್ ಪೀರಿಯಡ್. ನನಗೆ ಅಲ್ಲಿ ಕಲ್ತಿದ್ದೇ ಜಾಸ್ತಿ. ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದೆ, ಒಂದು ಸ್ವಲ್ಪ ಚಿಕ್ಕ ಸಂಭಾವನೆ ಬರ್ತಾಯಿತ್ತು. ಅಸೋಸಿಯೇಟಾಗಿ ಕೆಲಸ ಮಾಡಿದೆ. ಆಮೇಲೆ ಸೌಂಡ್ ಎಫೆಕ್ಟ್ಸ್ ಎಲ್ಲ ಕೊಡ್ತಾಯಿದ್ದೆ ಸಿನಿಮಾಗಳಲ್ಲಿ. ನಿಮಗೆ ಗೊತ್ತಿರುತ್ತೆ, ಈ ಪರಿಸರದ ಸೌಂಡ್ಗಳೆಲ್ಲ ಬೇಕಲ್ಲ. ಅಂದರೆ ಅದು ಬರ್ಡ್ ಸೌಂಡ್ ಇರ್ಬೋದು, ಅಥವಾ ನೀರು ಜುಳು ಅಂತ ಹರಿಯೋದಿರ್ಬೋದು, ನಡ್ಕೊಂಬರ್ದು ಸ್ಟೆಪ್ಸ್ ಇರ್ಬೋದು, ಈ ಥರದ್ದೆಲ್ಲ ಕಲಿತೆ ನಾನು. ಅವತ್ತು ಟೇಪ್ ರೆಕಾರ್ಡ್ ಇಟ್ಕೊಂಡು ಎಲ್ಲೆಲ್ಲಿ ಬರ್ಡ್ಸ್ಗಳದ್ದೆಲ್ಲ ಸೌಂಡ್ ಇರುತ್ತೆ ಅಲ್ಲೆಲ್ಲ ರೆಕಾರ್ಡ್ ಮಾಡಿಕೊಂಡು ಆ ಟೈಮ್ಗೆ ಅದನ್ನು ಮಾಡ್ತಾ ಹೋದೆ.
ಅದನ್ನು ಒಬ್ಬ ಮೆಡ್ರಾಸ್ನಲ್ಲಿ ಮಣಿ ಅಂತಲೂ ಯಾರೋ ಒಬ್ಬ ಮಾಡ್ತಾ ಇದ್ದ. ಅವಾಗ ಅವನಿಗೆ ಒಂದು ಪಿಕ್ಚರ್ಗೆ ಅವ್ನಿಗೆ 500 ರೂಪಾಯಿನ ಕೊಡೋರು. ನನಗೆ ಅವಾಗ 50 ರೂಪಾಯಿ ಕೊಡೋರು. ಕಲಿತೆ ನಾನು ಅವನನ್ನು. ಅದು ಏನಕ್ಕೆ ಅಂತಂದರೆ ಅವಾಗ ನನ್ನ ಗುರುಗಳಾದಂಥ ಬಿ ವಿ ಕಾರಂತರಾಗಲಿ, ಕಾರ್ನಾಡ್ ಆಗಲಿ, ಎಮ್ ಎಸ್ ಸತ್ಯು ಆಗಲಿ, ಇವರೆಲ್ಲ ಪ್ರೇರಣೆ ಕೊಟ್ಟರು. ಟಿ ಎಸ್ ರಂಗ, ನಾಗಾಭರಣ, ಸಿ ಆರ್ ಸಿಂಹ. ನಾನು ಇವ್ರನ್ನೆಲ್ಲ ನೆನೆಸ್ಕೋತೀನಿ. ಯಾಕೆಂದರೆ ಅವ್ರುಗಳ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾ 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 ನಾಟಕದಲ್ಲೂ ಅನುಭವ ಮಾಡ್ತಾ ಮಾಡ್ತಾ ಕಲಿತು ಕೊನೆಗೆ ಒಂದು ಕೆರಿಯರ್ ಅಂತ ಶುರುವಾಯಿತು 80ರಲ್ಲಿ. 80ರಿಂದ ಇವತ್ತುವರೆಗೂ, ಅಂದರೆ ನಾನು ಫಸ್ಟ್ 7 ಇಯರ್ಸ್ 5 ಇಯರ್ಸ್ ನಿಮಗೆ ಅಪ್ರೆಂಟಿಸ್ ಅಂತಲೇ ಹೇಳಿದೆ, ಟ್ರೈನಿಂಗ್ ಪೀರಿಯಡು. ಅದಾದ ಮೇಲೆ ಯಾವಾಗ ಇದು ನನ್ನ ಪ್ರೊಫೆಷನ್ ಆಯಿತು, ಆಗ ವರ್ಷಕ್ಕೆ ಒಂದು 5 ಸಿನಿಮಾ, 6 ಸಿನಿಮಾ, 7 ಸಿನಿಮಾ ಅಂತ ಶುರುವಾಗಿ ಕನ್ನಡನ ಆಯಿತು, ತಮಿಳು ಆಯಿತು, ತೆಲುಗು ಆಯಿತು, ಮಲಯಾಳಂ ಆಯಿತು, ಹಿಂದಿ, ಈ ರೀತಿಗೆ ಎಲ್ಲ ಭಾಷೆಗಳಲ್ಲೂ ಅಭಿನಯಿಸ್ತಾ ಬಂದೆ. ಅದು ಸಂಖ್ಯೆ ಏರ್ತಾ ಹೋಯಿತು. ಮೊದಲು 50 ಸಿನಿಮಾ ಆಯಿತು, ಆಮೇಲೆ 100 ಆಯಿತು, 150 ಆಯಿತು. 200ನೇ ಸಿನಿಮಾ ಬಂದಾಗ ಲಿಸ್ಟ್ ಮಾಡ್ಕೊಂಡಿದ್ದೆ. ನನಗೆ ಮೊದಲಿಂದ ಒಂದು ಅಭ್ಯಾಸ, ನಾನು ಯಾವ ಸಿನಿಮಾ ಮಾಡ್ತೀನಿ ಅದರ ನಿರ್ದೇಶಕ ಮತ್ತು ಅದರ ನಿರ್ಮಾಪಕ, ಆ ಸಿನಿಮಾ ಯಾವ ಥಿಯೇಟ್ರಲ್ಲಿ ಬಿಡುಗಡೆ ಆಯಿತು, ಯಾವ ಇಸ್ವಿನಲ್ಲಿ ಬಿಡುಗಡೆ ಆಯಿತು, ಇದಿಷ್ಟು ಬರಿತಾ ಬಂದೆ. ಹಾಗಾಗಿ ಲೆಕ್ಕಕ್ಕಿದೆ, ಇಲ್ಲಾಂದರೆ ಲೆಕ್ಕ ಗೊತ್ತಾಗ್ತಾ ಇರಲಿಲ್ಲ. ಸೊ ಅದು ನನ್ನ 200ನೇ ಸಿನಿಮಾ ಕೂಡ ಒಂದು ರೀತಿಯಾಗಿ ಲಿಫ್ಟ್ ಮ್ಯಾನ್ ಅಂತ ಮಾಡಿದೆ. ಅಲ್ಲಿ ನಾನು ಆ್ಯಕ್ಚುಲಾಗಿ ಅದನ್ನು ನಾನು ಅಭಿನಯಿಸೋ ಇದು ನನಗೆ ಇದಿರಲಿಲ್ಲ, ಮಾಡಬೇಕು ಅಂತಿರಲಿಲ್ಲ. ಆ ನಿರ್ದೇಶಕರಿಗೆ ನಾನು ಕಥೆನ ಹೇಳ್ತಾ 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 ಹೋದಾಗ, ಸರ್ ಏನು ಸರ್ ನೀವೇ ಇಷ್ಟು ಚೆನ್ನಾಗಿ ನರೇಟ್ ಮಾಡ್ತಾಯಿದ್ದೀರಾ, ಸ್ಕ್ರೀನ್ ಪ್ಲೇ ಮಾಡ್ತಾಯಿದ್ದೀರಲ್ಲ, ನೀವೇ ಯಾಕೆ ಆ್ಯಕ್ಟ್ ಮಾಡಬಾರ್ದು ಅಂದರು. ನಾನು ಹೇಳಿದೆ, ಅಲ್ಲಪ್ಪ ಲಿಫ್ಟ್ ಮ್ಯಾನ್ ಕಡ್ಡಿ ಥರ ಇರಬೇಕು, ನಾನು ನೋಡಿದ್ರೆ ಬೋಂಡಾ ಬಜ್ಜಿ ಥರ ಇದ್ದೀನಿ, ನೀನು ನನ್ನನ್ನೋಗಿ ಮಾಡಿಸು ಅಂತಿಲ್ಲ ಅಂತ ಕೇಳಿದೆ. ಇಲ್ಲ ಸರ್, ಈಗ ನಿಮ್ಮ ಹಾವಭಾವಗಳಲ್ಲಿ ನೀವು ಮಾಡ್ಬೋದಲ್ವ ಅಂತಂದರು. ಸ್ವಲ್ಪ ಪ್ರಯತ್ನ ಪಟ್ಟೆ, 1-1.5 kg ಇಳಿಯೋದಕ್ಕೆ ಆಯಿತು. ಯಾಕಂದರೆ ಪಿಕ್ಚರ್ ಶೂಟಿಂಗ್ ಶುರು ಆಗೋಗ್ಬಿಡ್ತು. ಬಟ್ ನನಗೆ ಇನ್ನೂ ತೃಪ್ತಿ ಇದೆ ಆ ಸಿನಿಮಾ ಮಾಡಿದ್ದು. ಅದು ನನ್ನ ಫಿಸಿಕಲ್ ಅಂತಲ್ಲ, ನನ್ನ ಎಮೋಷನ್ಸ್ ಕ್ಯಾರಿ ಆಯಿತು. ಅದು ಒಂಥರ 200ನೇ ಸಿನಿಮಾ ಆಯಿತು. ಆಮೇಲೆ ಅದು ಬಿಡುಗಡೆ ಆಗಿದ್ದು ಐ ಥಿಂಕ್ 2016 ಅಂತ ಅಂದ್ಕೊಂಡಿದ್ದೀನಿ, 2015-16 ಆಗಿದ್ದು. ಅದಾದ 10 ವರ್ಷದ ಬಳಿಕ ಈಗ ಚಾರ್ಜ್ ಶೀಟ್ ನನ್ನ 250ನೇ ಸಿನಿಮಾ. ಈ ಸಿನಿಮಾಗೆ ನಾನೇ ಬೇಕು ಅಂತ ಹೇಳಿ ನಿರ್ಮಾಪಕರು ದಿನೇಶ್ ಮತ್ತು ಲಕ್ಷ್ಮಣ್ ಹಾಗೂ ನಿರ್ದೇಶಕರು ವೆಂಕಟ್ ಭಾರದ್ವಾಜ್, ಆಮೇಲೆ ಇದನ್ನು ಈ ಒಂದು ಸಿನಿಮಾಗೆ ಬೆನ್ನೆಲುಬಾಗಿ ನಿಂತವರು ನಮ್ಮ ACP ಇವರು ಉಮೇಶ್ ಅವರು. ಯಾಕೆಂದರೆ ಅವರು ಇದನ್ನು ಇದು ಮಾಡಿದ್ದು, ಅಂದರೆ ಈ ಕೇಸನ್ನು ಕ್ರ್ಯಾಕ್ ಮಾಡಿದ್ದು ಮಾಡಿ. ಇದು JP ನಗರದಲ್ಲೇ ನಡೆದಂಥ 2003 ಅಂತ ಅನಿಸುತ್ತೆ, 2003-2008ರಲ್ಲಿ ಅವರು ಅವಾಗ ಸರ್ಕಲ್ ಇನ್ಸ್ಪೆಕ್ಟ್ರು ಇಲ್ಲಿ JP ನಗರದಲ್ಲಿ. ಆಗ ಅವ್ರಿಗೆ ಈ ಕೇಸ್ ಅವ್ರ ಕೈಗೆ ಬರುತ್ತೆ, ಅವರು ಹ್ಯಾಂಡ್ಲ್ ಮಾಡ್ತಾರೆ. ಅದು ತಂದೆ ಕಳ್ಕೊಂಡಿರೋ ಮಗಳನ್ನ ಬಗ್ಗೆ ಒಂದು ಹೇಗೆ ಹುಡುಕೋದುವೇ ಈ ಸಿನಿಮಾದ ಕತೆ. ಅದೇನೇನಾಯಿತು ಅಂತ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಒಂದು ಥ್ರಿಲ್ಲು ಆಯಿತು ನನಗೆ. ಯಾಕೆಂದ್ರೆ ನಾನೇ ಬೇಸಿಕಲಿ JP ನಗರದಲ್ಲಿದ್ದವನು, ನಮ್ಮ ಬಡಾವಣೆಗಳಲ್ಲೇ ಇಂಥದ್ದೊಂದು ಘಟನೆ ನಡೆದಿದೆ. ಆಮೇಲೆ ಮುಖ್ಯವಾಗಿ ಏನಾಯಿತು, ತಂದೆ ಪಾತ್ರದಲ್ಲಿ ನೀವೇ ಬೇಕು ಅಂತ ಹೇಳಿದಾಗ ನನಗೂ ಒಂದು ರೀತಿ ಮಾನಸಿಕವಾಗಿ ನಾನು ಒಂದು ರೀತಿ ಬದಲಾಗಿದ್ದೆ. ಅಂದರೆ ನಿಮಗೆ ಗೊತ್ತಿದ್ದು ಯಾವ ವಿಚಾರವಾಗಿ ಹೇಳ್ತಾ ಇದ್ದೀನಿ. ಹೌದು. ಸೊ ಹಾಗಾಗಿ ಅದು ನನಗೆ ಒಂದು ಥ್ರಿಲ್ ಕೊಡ್ತು. ಆಮೇಲೆ ಸಿನಿಮಾ ನೋಡ್ತಾ, ಅಂದರೆ ಡಬ್ಬಿಂಗ್ ಮಾಡ್ತಾ ಮಾಡ್ತಾ ನೋಡಿದಾಗ ನನಗೆ ಬೇರೆಯೇ ಅನುಭವ ಕೊಟ್ಬಿಡ್ತದು. ಅಂದರೆ ನಾನು ಮಾಡಿದ್ದಕ್ಕಿಂತ ನನ್ನ ವಾಯ್ಸ್ ಎಲ್ಲೆಲ್ಲಿ ಹೇಗೆ ಕೊಡಬೇಕು ಅಂತಿತ್ತು. ಸೊ ಅದೆಲ್ಲ ಒಂದು ರೀತಿಯಾಗಿ ನಾನು ನನ್ನ ಧನ್ಯವಾದಗಳನ್ನ ನನ್ನ ನಿರ್ಮಾಪಕರ ದ್ವಯರು, ಅಂದರೆ ದಿನೇಶ್ ಮತ್ತು ಲಕ್ಷ್ಮಣ್ಗೆ ಹೇಳಲೇಬೇಕು. ಯಾಕಂದರೆ ಇಂತಹ ಒಂದು ಸಬ್ಜೆಕ್ಟ್ನ ಮಾಡಬೇಕಾದ್ರೆ ತುಂಬ ಒಂದು ಎದೆಗಾರಿಕೆ ಬೇಕು. ಒಂದು ಇವತ್ತಿನ ಕಾಲಘಟ್ಟದಲ್ಲಿ ನೀವೇನು ಕಂಟೆಂಟ್ ಅಂತ ನಾವು ಹೇಳಿದ್ವಿ, ಇದೊಂಥರ ಡಿಫ್ರೆಂಟ್ ಕಂಟೆಂಟ್ ಇದು. ಅನ್ನದಾತ ಸುಖಿ